ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸ್ವಾಗತ ಶ್ರೀಮತಿ ಸಿಂಧೂರ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ. ಯಾವಾಗಲೂ ಹೇಳೋ ಹಾಗೆ ನಮ್ಮ ಪ್ರತಿ ಪ್ರಯತ್ನದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ಗೈಡ್ ಮಾಡುವಂಥದ್ದಾಗಲಿ, ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಟ್ಟಿ ಶಬಾಷ್ ಅಂತ ಹೇಳೋದಾಗಲಿ, ಇವೆಲ್ಲವನ್ನು ನಿಮ್ಮ ಕಡೆಯಿಂದ ನಾನು ಅನುಭವಿಸಿ ಮುಂದೆ ಹೋಗ್ತಾನೇ ಇದ್ದೀನಿ. ಇದು ಹಾಗೇನೆ ನಮ್ಮ ಶ್ರೀಮತಿ ಸಿಂಧೂರ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದ್ವಿ, ಹಾಡನ್ನು ನೋಡಿದ್ವಿ. ನಿಮ್ಮ ಪ್ರೋತ್ಸಾಹ ಅಥವಾ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಶುಭಾಶಯಗಳು ಎಲ್ಲವನ್ನೂ ಕೇಳೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಎಲ್ಲ ನಮ್ಮ ಪತ್ರಿಕೋದ್ಯಮ ಮಾಧ್ಯಮ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಆಂಜನೇಯನ ಅಂಶ ಏನಿದೆ ಅದರಲ್ಲಿ, ಆಂಜನೇಯನ ಉಪಸ್ಥಿತಿ ನಮ್ಮ ಕಥೆಯಲ್ಲಿ ಒಂದು ಜಾಗಕ್ಕೆ ಬೇಕು ಅಂತ ನಮ್ಮ ಆ್ಯಕ್ಚುಲಿ ನಾಗಿರಿ ಡೇಸ್ ಅವ್ರ ಫಸ್ಟ್ ಕತೆ ಹೇಳಕ್ಕೆ ಬಂದಾಗ ತುಂಬಾನೇ ಕ್ಲಾರಿಟಿ, ಅಂದರೆ ಈ ಥರ ಸಿನಿಮಾ, ಈ ಥರ ಇದು ಹೀಗೆ, ಈ ಕಥೆ ಹೀಗೆ ಬೆಳವಣಿಗೆ ಆಗುತ್ತೆ, ಸ್ಕ್ರಿಪ್ಟಲ್ಲಿ ಈ ಸ್ಕ್ರೀನ್ ರೈಟಿಂಗ್ ಕೂಡ ಹೀಗೆ ಆಗುತ್ತೆ ಅನ್ನೋ ಥರ ಹೇಳಿದಾಗ ಅದೇ ಪ್ರಕಾರ ನಮ್ಮ ಅನಂತರಾಜು ಸರ್ ಅದನ್ನ ಎಲ್ಲೋ ಒಂದು ಕಡೆ ಎಡುವುದೇನೆ ಎಲ್ಲವನ್ನೂ ಒಂದು ಬ್ಯಾಲೆನ್ಸ್ ಅಲ್ಲಿ ಸ್ಕ್ರಿಪ್ಟ್ನ ತಗೊಂಡೋಗಿದ್ದಾರೆ. ಸೊ ಆಂಜನೇಯನ ಪ್ರೆಸೆನ್ಸ್ ಇದೆ, ಅದನ್ನು ಮಾರುತಿ ಸರ್ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಬಹಳ ನೋಡಿದಾಗ ಒಂದು ಸಲ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ. ಆ ಥರ ಅವರು ತಮ್ಮನ್ನ ತಾವು ಹೇಗೆ ನೋಡ್ಕೋತಾ ಇದ್ದಾರೆ, ಪಾತ್ರನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂದ್ರೆ ಒಂದು ಇವಾಗ ಮೂಡಿಗೆರೆ ಹತ್ರ ಯಾವುದೋ ಒಂದು ಊರಲ್ಲಿ ಒಂದು ಒಳ್ಳೆ ಒಂದು ದೊಡ್ಡ ಮನೆತನ ಸಾಕಷ್ಟು ದಿವಸದಿಂದ ಹೆಸರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂಥ ಮನೆಯಲ್ಲಿ ಒಂದು ಮದುವೆ ಆಗುತ್ತೆ, ಒಂದು ಹುಡುಗಿನ ನೋಡ್ತಾನೆ, ಇಷ್ಟಪಡ್ತಾನೆ, ಅಮ್ಮ ಹಾಕಿದ ಗೆರೆ ದಾಟೋದಿಲ್ಲ, ಆ ಥರ ಒಬ್ಬ ಮಗ. ಆ ಮನೆಯಲ್ಲಿ ಕೆಲವು ಇನ್ಸಿಡೆಂಟ್ಗಳು ಏನಾಗ್ತವೆ, ಕೆಲವು ಸನ್ನಿವೇಶಗಳು ಏನಾಗ್ತವೆ, ಯಾಕಾಗುತ್ತೆ, ಅದನ್ನ ಹೇಗೆ ಆ ಕನ್ಫ್ಯೂಷನ್ ಎಲ್ಲ ಹೇಗೆ ಬಗೆಹರಿಸ್ಕೋತಾನೆ. ಅಂದ್ರೆ ಸಾಧಾರಣ ಮನುಷ್ಯ, ಅಂದ್ರೆ ತೀರಾ ಏನು ಹೀರೋ ಅಂದ್ರೆ ಕಥೆಗೆ ಹೀರೋ ಅಷ್ಟೇ. ಆ ಸಿನಿಮಾದಲ್ಲಿ ಅಥವಾ ಆ ಪಾತ್ರ ಇಸ್ ನಾಟ್ ಅ ಸೂಪರ್ ಹೀರೋ, ತುಂಬಾ ಸಾಧಾರಣ ವ್ಯಕ್ತಿ. ಅವನ ಜೀವನದಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಅನುಭವಿಸುವಂತ ಒಂದು ಪಾತ್ರ. ಇದ್ರಲ್ಲ ಇಲ್ಲ, ಗೆಟಪ್ ಏನಿಲ್ಲ ಸರ್. ಕ್ಲೈಮ್ಯಾಕ್ಸ್ ನಲ್ಲಿ ನೋಡಿ ಹೇಳ್ತಿದ್ದಾರೆ ಅದು ನೀವು ಚಿತ್ರ ನೋಡಿದಾಗಲೇ ಆ ಗೆಟಪ್ ಅದೊಂದು ಇದೆಲ್ಲ ನಿಮಗೆ. ಅಂದ್ರೆ ಅದು ಆಂಜನೇಯನ ಉಪಸ್ಥಿತಿ ಅಂತ ಹೇಳಿದ್ನಲ್ಲ ಸರ್, ಅದು ಆ ಜಾಗದಲ್ಲಿ ಏನ್ ಹೇಳ್ತಾರೆ, ಅದು ಆ ರೀತಿ ಭಾಸವಾಗುತ್ತೆ ಅಂತ. ಆ ತರಕ್ಕೆ ಒಂದು ಶಾರ್ಟ್ನ ಇದರಲ್ಲಿ ಹಾಕಿದ್ದಾರೆ, ಒಂದೇ ಗೆಟಪ್. ನಿರ್ಮಾಪಕರು ಹೇಳ್ದಂಗೆ ನಿರ್ಮಾಪಕನ ಹೀರೋ ಆಗಿ ಉಳ್ಕೊಂತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಅಂತ. ಒಳ್ಳೇದಲ್ವ ಸರ್? ಬಹಳಷ್ಟು ಕಡೆ ನಿರ್ಮಾಪಕರಿಗೆ ಹೀರೋಗಳು ಅಷ್ಟೇ ಕಮ್ಮಿ ಅಂತ ಹೇಳ್ತಾರೆ. ನೀವು ಸ್ವಲ್ಪ ಕಂಫರ್ಟಬಲ್ ಝೋನ್ ಅಂತ ಅನ್ಸುತ್ತಾ? ಇಲ್ಲ, ಅದು ಏನಕ್ಕೆ ಅಂದ್ರೆ ನನಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಧನ್ಯವಾದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಿನಿಮಾ ಕಥೆ ಮಾಡ್ಕೊಂಡು ಬಂದಾಗ, ಇಲ್ಲ ಈ ಪಾತ್ರ ನೀನೇ ಮಾಡಬೇಕು, ನಿನ್ನ ಕೈಲಿ ಮಾಡಿಸ್ಬೇಕು ನಾನು. ಅಂದ್ರೆ ನಾನು ಯಾರ ಹತ್ರನಾರು ಹೋಗ್ಬೋದಿತ್ತು ಈ ಪಾತ್ರ ಮಾಡಿಸೋದಕ್ಕೆ. ಅದಕ್ಕೆ ವಿಜಯ ರಾಘವನ್ ಅವ್ರಿಗೆಲ್ಲ ಮಾಡಿಸ್ಬೇಕು ಅಂತ ಹೇಳಿದಾಗ ಅನಂತರಾಜು ಸರ್, ನಾನು ಅನಂತರಾಜು ಸರ್ ಕೆಲಸ ಮಾಡಿ ಒಂದು 18 ವರ್ಷ ಆಗಿದೆ. 18 ವರ್ಷದ ನಂತರ ಅನಂತರಾಜು ಸರ್ ಫೋನ್ ಮಾಡೋದು ನನಗೆ ಎಲ್ಲಿಲ್ಲ ಖುಷಿ, ಅಯ್ಯೋ ಮತ್ತೆ ಕೆಲಸ ಮಾಡ್ತಿದ್ದೀನಲ್ಲ. ಜೊತೆಗೆ ನಾಗಿರೆಡ್ಡಿ ಸರ್ ಈ ಥರ ಕಥೆ ಹೇಳಿದಾಗ, ಗಂಗಣ್ಣ ಬಂದು ಕೂತ್ಕೊಂಡು ಕಥೆ ಹೇಳಿದಾಗ ನನಗೆ ಬಹಳ ಖುಷಿ ಆಯಿತು. ಅಂದರೆ ಉದ್ದೇಶ ಇಷ್ಟೇ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ಅದು ಯಾವ ಥರನಾರು ಆಗ್ಬೋದು. ಸೊ ಹಾಗಾಗಿ ನಾನು ಚೂಸ್ ಮಾಡ್ತಿಲ್ಲ, ನನ್ನನ್ನು ಚೂಸ್ ಮಾಡ್ತಿದ್ದಾರೆ. ಅದು ನನ್ನ ಅದೃಷ್ಟ. ನಿರ್ಮಾಪಕರು ಚೇಂಜಸ್ ಹೀರೋಗಳು ಚೇಂಜಸ್ ಮಾಡ್ತಾರೆ ಅಂತ ಕೇಳಿದ್ವಿ, ಬಟ್ ನಿರ್ಮಾಪಕರು ಹೇಳ್ದಂಗೆ ಹೀರೋ ಆಗ್ತಿರೋದು ಆಶ್ಚರ್ಯ. ಸರ್ ಅದಕ್ಕೆಲ್ಲ ನಾವು ದಾಸಣ್ಣನ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಯಾವುದೇ ಒಂದು ಫ್ರೇಮನ್ನ ದಾಸಣ್ಣ ಶೂಟಲ್ಲಿ ಅಂದ್ರೆ ಯಾರು ದಾಸಣ್ಣನ ನೋಡ್ಬಿಟ್ರೆ ಓ ಇವ್ರು ಇಷ್ಟು ಕಷ್ಟಪಡ್ತಾರ ಅಂತ ಅನ್ಸುತ್ತೆ. ಆದ್ರೆ ರಿಸಲ್ಟ್ ನೋಡಿದಾಗ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋ ಹಾಗೆ ಕೆಲಸಲ್ಲ. ನಾನು ಯೂಶಲಿ ಮಾನಿಟರ್ ನೋಡಕ್ ಹೋಗಲ್ಲ ಆಕ್ಟ್ ಮಾಡ್ಬೇಕಾದ್ರೆ. ಒಂದೊಂದ್ಸಲ ಅವ್ರು ಕರೀತಾರೆ, ಅವರು ಹಠ ಮಾಡಿ ನೀನು ಸ್ವಲ್ಪ ಫ್ರೇಮ್ ನೋಡೋದ್ಸಲ ನೋಡು ಅಂತ. ನಾನು ಏನ್ ತಪ್ಪು ಮಾಡೋದಪ್ಪ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ ನೋಡಿದಾಗ ಪರವಾಗಿಲ್ಲ, ಇಷ್ಟು ಚೆನ್ನಾಗಿ ಕಾಣ್ತೀನ ನಾನು ಅಂತ ನನಗನ್ಸುತ್ತೆ. ಸೊ ಆ ಥರ ಒಬ್ಬ ಕಲಾವಿದನಿಗೆ ತುಂಬಾ ಕಾನ್ಫಿಡೆನ್ಸ್ನ ಕೊಡ್ತಾರೆ. ಅಂಥ ಕೆಲಸ ರಿಸಲ್ಟ್ ಇವಾಗ ನೋಡಿದ್ವಿ.
ಹೌದು ಸರ್, ಅವ್ರು ಗ್ಯಾಪೇ ಕೊಡಲ್ಲ. ಇಲ್ಲಿ ಮುಗಿತಿದ್ದಂಗೆ ಇನ್ನೊಂದ್ ಕಡೆ ನಿಂತ್ಕೊಂಡು ರೆಡಿ ಅಂತಿರ್ತಾರೆ. ಸೊ ನಾವು ಇನ್ನೂ ರಿಹರ್ಸ್ ಮಾಡ್ತಿರ್ತೀವಿ, ಅಥವಾ ನಿರ್ದೇಶಕರು ಬೇರೆ ಏನೋ ಪ್ಲಾನ್ ಮಾಡ್ತಿರ್ತಾರೆ. ನಾವು ಏನ್ ಅನ್ಕೊಂಡ್ರಿ, ಲೈಟಿಂಗ್ ಮಾಡ್ತಾರೆ ಆರಾಮಾಗಿ ಕುತ್ಕೊಳ್ಳೋಣ ಅಂತ. ಕಾಫಿ ಗ್ಲಾಸ್ ಹಿಂಗ್ ಕೈಗೆ ಬರುತ್ತೆ, ರೆಡಿ ಅಂತ ಒಂದು ಸೌಂಡ್ ಬರುತ್ತೆ ಅಲ್ಲಿಂದ. ಆ ತರ ಕಾನ್ಸ್ಟೆಂಟ್ಲಿ ಅವನ ತೋರಿಸ್ತಾರೆ. ಹೌದು, ಸಬ್ಜೆಕ್ಟ್ ನಾನು ಮಾಡಿದ್ದೀನಿ ಅಷ್ಟೇ. ಸಿನಿಮಾ ಮಾಡಿರೋದು ಆರ್ ಅನಂತರಾಜ್ ಅವರು. ಸರ್, ಕಾರಣ ಅಂದರೆ ಈಗ ಸಮಾಜದಲ್ಲಿ ಏನು ನಡೀತಾ ಇದೆ, ಒಂದು ಮನೆಯಲ್ಲಿ ಏನು ನಡೀತಾ ಇದೆ, ಆ ಮನೆಯಲ್ಲಿ ಆಗುವವುಗಳು ಏನು ತೊಂದರೆಗಳು ಈಡಾಗ್ತದೆ, ಮನೆಯಲ್ಲೇ ಸೇರ್ಕೊಂಡಿರೋ ಒಂದು ರಿಲೇಷನ್, ಮಾವ ಆಗಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ಮನೆಗೆ ಇದ್ಕೊಂಡು ಅವರು ಎಷ್ಟು ಬೆಳೀತಾ ಇರೋ ಮಗನಿಗೆ ಎಷ್ಟು ತೊಂದರೆ ಕೊಟ್ಟು ಆ ಆಸ್ತಿನ ಕಬಳಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದು. ಅದರಿಂದ ಅವರು ಮಾಡೋ ಅನ್ಯಾಯಗಳು, ಅನಾಹುತಗಳಿಗೆ ಇದು ಸರ್ ಕಥೆ ಹೇಳ್ತಾ ಇದ್ದೀರಾ ನೀವು? ಹೇಳ್ತಾ ಇದ್ದೀರಾ? ನಮಗೆ ಶ್ರೀಮತಿ ಸಿಂಧೂರ ಅಂದ ತಕ್ಷಣ ನಾವೆಲ್ಲ ಬೇರೆ ಎಲ್ಲ ಇಲ್ಲ ಇಲ್ಲ, ಶ್ರೀಮತಿ ಸಿಂಧೂರ ಅಂದ ತಕ್ಷಣ, ಸಿಂಧೂರ ಅಂದ್ರೆ ಆಪರೇಷನ್ ಸಿಂಧೂರ ಇಲ್ಲ, ಆಪರೇಷನ್ ಸಿಂಧೂರನೇ ಬೇರೆ, ಇದು ಸಿಂಧೂರನೇ ಬೇರೆ. ನೀವು ಇಲ್ಲಿ ಕೂತ್ಕೊಂಡು ಒಂದೊಂದೇ ಬಾಯಿ ಬಿಡಿಸ್ಕೊಂತ ಇದ್ದೀರ ಸರ್. ದಯವಿಟ್ಟು ಒಳ್ಳೆ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋಗಳು, ನಮ್ಮ ಹೀರೋ ಅವರು, ಹೀರೋಯಿನ್ ನಮ್ಮ ವಿಜಯ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಅದು ಹೌದು ಸರ್. ಇದು ನಿರ್ಮಾಪಕರಿಗೆ 20 ವರ್ಷದ ಅನುಭವ ಇದೆ ಸರ್. ಇದು ಕತೆ ಅಂದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ನಡೆಯೋ ಕತೆ ಇದು ಸರ್. ನಿಮ್ಮ ಹತ್ರ, ನಮ್ಮ ಹತ್ರ, ನಮ್ಮ ಮನೆಗಳಲ್ಲಿ ನಡೆಯೋ ಕಥೆಗಳಿಲ್ಲ, ಅದನ್ನೇ ಮಾಡಿದ್ದೀವಿ ಅಷ್ಟೇ. ಚೆನ್ನಾಗಿದೆ ಇದು. ಅದಕ್ಕೊಂಚೂರು ಸಿನಿಮ್ಯಾಟಿಕ್ ಆಗಿ, ಹೌದು, 100% ಸರ್. ತುಂಬ ಚೆನ್ನಾಗಿದೆ. ತಾವು ನೋಡಿದ್ರೂ ಖುಷಿ ಆಗ್ತಾರೆ, ಪರವಾಗಿಲ್ಲಪ್ಪ ಇವ್ರ ಕತೆ ಮಾಡಿದ್ದಕ್ಕೂ ಸಾರ್ಥಕ ಆಗಿದೆ ಅನ್ನೋದು ನಿಮ್ಮಲ್ಲಿ ಬರ್ತದೆ. ನಮ್ಮ ಚಿತ್ರದಲ್ಲಿ ಅಭಿನಯಿಸಿರುವಂಥ ಇನ್ನೊಂದು ಪಾತ್ರ ಅಂಜಲಿ ಅವರು ಇವತ್ತು ನಮ್ಮ ಈ ಒಂದು ಇದರಲ್ಲಿ ಬಂದಿದ್ದಾರೆ. ಅವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀವಿ. ಬಮ್ಮ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ಲ ಕ್ವಶನ್ಸು ಕೇಳಿದ್ದೀರಾ. ಒಂದು ಬೇಜಾರೇನು ಅಂತಂದರೆ, ಇವತ್ತು ನಿನ್ನೆ ಒಬ್ಬ ಡಿಸ್ಟ್ರಿಬ್ಯೂಟರ್ನ ಮೀಟ್ ಮಾಡಿದ್ವಿ. ಎಲ್ಲರೂ ಒಂದೇ ಹೇಳ್ತಾರೆ, ವಿಜಯ್ ಸಿನಿಮಾ ಬರ್ತಾ ಇದೆ, ವಿಜಯ್ ಸಿನಿಮಾ ಬರ್ತಾ ಇದೆ, ವಿಜಯ್ ಸಿನಿಮಾ ಬರ್ತಾ ಇದೆ. ನಾವೆಲ್ಲೋಗೋಣ? ಇಲ್ಲೂ ವಿಜಯ್ ಸಿನಿಮಾ ಹೌದು ಸರ್, ಅದೇನೆ. ನಾವು ಕರ್ನಾಟಕದ ವಿಜಯನ ನಾವು ತರ್ತಾ ಇದ್ದೀವಿ ಆಚೆಗೆ. ನಾವು ಅದೇ ಹೇಳ್ದ, ಸರ್ ನಾವು ವಿಜಯ್ ಅವ್ರ ಸಿನಿಮಾನೇ ಮಾಡ್ತಾ ಇದ್ದೀವಿ ಸರ್ ಅಂತಂದ್ವಿ. ಆಮೇಲೆ ಕನ್ನಡ ಪಿಕ್ಚರ್ಗೆ ಸಪೋರ್ಟ್ ಮಾಡಿ ಸರ್, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಮ್ಮ ನಿರ್ಮಾಪಕರು ಇಬ್ಬರೂ ರಿಕ್ವೆಸ್ಟ್ ಮಾಡಿದ್ವಿ. ತುಂಬ ಇಂಪಾರ್ಟೆಂಟು ಕೆಲವು ಸೆಂಟರ್ಸ್ ಇದಾವೆ ಸರ್. ಅಂದರೆ ವೀರೇಶ ಅನ್ನೋ ಥಿಯೇಟ್ರು, ಅವ್ರ ಮ್ಯಾನೇಜರ್ ನಾನು ಫೋನ್ ಮಾಡ್ತೀನಿ, ಸರ್ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್, ನಾನು 40 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ, ದಯವಿಟ್ಟು ಒಂದು 2 ಶೋ ಕೊಡಿ ಸರ್ ನಮ್ಮ ಸಿನಿಮಾಗೆ ಅಂದರೆ, ಸರ್ ತಮಿಳು ಸಿನಿಮಾ ಆಗ್ತಾಯಿದ್ದೀನಿ ಸರ್ ನಾನು. ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಸರ್. ನಾನು ಅದಕ್ಕೋಸ್ಕರ ನಾವು ಆಸೆ ಬಿದ್ದು ಬಾಡಿಗೆ ಕೊಡೋಕೆ ರೆಡಿ ಇದೀವಿ ಸರ್. ನಾವು ಎಲ್ಲರೂ ಪರ್ಸೆಂಟೇಜ್ ಹೋಗ್ತಾ ಇದ್ದಾರೆ ಇವಾಗ. ಹೌದಾ ಸರ್, ನಾವು ಕೇಳಿದ್ದು ಅದನ್ನೇ. ಒಂದ್ರೊಳಗೆ ಕರಾವಳಿ ಬರ್ತದೆ ಸರ್, ಒಂದ್ರೊಳಗೆ ತಮಿಳು ಸಿನಿಮಾ ಬರ್ತದೆ ಸರ್. ನಾನು ಶಾಕ್ ಆಗ್ಬಿಟ್ಟೆ. ನಾವು ಇಲ್ಲಿ ತಮಿಳ್ನಾಡಲ್ಲಿ ಇದ್ದೀವೋ, ಕರ್ನಾಟಕದಲ್ಲಿ ಇದ್ದೀವೋ, ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿ ಮಾಡ್ಕೊಂಡ್ಬಂದು, ಅದು ವಿಜಯ ರಾಘವೇಂದ್ರ ಅವ್ರು ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ನಾವು. ಯಾರೋ ಹೊಸಬ್ರು ಬಂದವರೇ, ಹೊಸಬ್ರು ಸಿನಿಮಾ ಹೋಗಲ್ಲಪ್ಪ, ಇದು ಒಂದು ಶೋ ಇರಲ್ಲ ಅನ್ನೋದಾದ್ರೆ ಪರವಾಗಿಲ್ಲ. ನಾವು ದೊಡ್ಡ ಹೀರೋ ಇಟ್ಕೊಂಡು ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಅದಕ್ಕೆ ಬೇಕಾದಂಥ ಅಷ್ಟೂ ಕೊಟ್ಟವ್ರೆ ಪ್ರೊಡ್ಯೂಸರು. ಬಿಗಿನಿಂಗಿಂದ ಫ್ರಮ್ ಪೂಜೆ ನಿಮ್ಗೆಲ್ಲ ಗೊತ್ತು. ನಾವು ನಿಮ್ಮನ್ನು ಪೂಜೆಗೂ ಕರೆದಿದ್ವಿ, ಎಂಡಿಂಗೂ ಕರೆದಿದ್ದೀವಿ. ಎಲ್ಲ ನೀಟಾಗಿ ಮಾಡ್ಕೊಂಡು ಬಂದಿದ್ವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಪಕ್ಕಾ ಫ್ಯಾಮಿಲಿ ಡ್ರಾಮಾ. ಒಂದು ವಲ್ಗ್ಯಾರಿಟಿ ಇಲ್ಲ, ನೋ ವಲ್ಗ್ಯಾರಿಟಿ, ನಥಿಂಗ್, ಏನೂ ಇಲ್ಲ. ಫ್ಯಾಮಿಲಿ ಪಕ್ಕ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಮಾಡಿದ್ದೀವಿ.
ಥಿಯೇಟ್ರ್ ಕೇಳಿದಾಗ ನಮ್ಮ ಪರಿಸ್ಥಿತಿ ಇವತ್ತು ನೀವು 40 ವರ್ಷ ಮಾಡಿದಿರಿ. ಸೊ ಅಲ್ಲಿ ಇವ್ರು ವೀರೇಶ್ ಅಲ್ಲಿ ಕೆ ವಿ ಚಂದ್ರಶೇಖರ್ ಅವರಿಗೆ ನೀವು ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಇದೆ ಅಂತ ಸರ್ ಚಂದ್ರಶೇಖರ್ ಅವರು ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಅವ್ರ ಹತ್ರ ಮಾತಾಡಿದ್ರೆ ನಿಮ್ಗೆ ಸಿಗದೇ ಇರೋ ಸಮಸ್ಯೆ ಇಲ್ಲ, ಹಾ, ನೀವು ಸರ್. ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಅದು ಕನ್ನಡ ಸಿನಿಮಾಗಳು ಇಲ್ಲಿ ಇರ್ಬೇಕು ಮೈನ್. ಹೌದು. ಇದ್ದಿಲ್ಲ ಅದೇ ನಮಗೆ ವೀರೇಶ್ ಆಗಲಿ ಬೆಸನ್ ಆಗಲಿ ನೀವು ಅವ್ರಿಗೆ ಫೋನ್ ಮಾಡಿ ಕಮ್ಯುನಿಕೇಟ್ ಮಾಡಿ. ಇಲ್ಲ ಸರ್, ಅವ್ರ ಮಗನಿಗೂ ಕಾಲ್ ಮಾಡಿದ್ವಿ ಮತ್ತೆ ಅವ್ರು ಮೆಸೇಜ್ ಮಾಡಿ ಇವಾಗ ನಮ್ಮ ಇವರು ಸುರೇಶ್ ಅವ್ರ ಕೈಯಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ ಇಂಟರ್ ಕರ್ನಾಟಕ. ನಮ್ಮ ಅಪರ್ಣ ಸುರೇಶ್ ಅವರು ಮಾಸಲ್ಲ ಸರ್, ಅಪರ್ಣ ಸುರೇಶ್ ಅವರು ಇವಾಗ ಗ್ರಾಮಾಯಣ ಮಾಡಿದ್ದಾರೆ. ಸೊ ಗ್ರಾಮಾಯಣ ಇವತ್ತು ತುಂಬ ಚೆನ್ನಾಗಿ ಆಗ್ತಾ ಇದೆ ಸರ್. ಒಂದು ಫ್ಯಾಮಿಲಿ ಡ್ರಾಮಾ ಅದನ್ನು ತುಂಬ ಚೆನ್ನಾಗಿ ಆಗ್ತಾ ಇದೆ. ಅವ್ರು ಒಂದೇ ವರ್ಡ್ ಹೇಳಿದ್ರು ನೋಡಿ, ಗ್ರಾಮಾಯಣ ಇವತ್ತಿಗೂ ತುಂಬ ಚೆನ್ನಾಗಿದೆ, ಸೇಮ್ ಕಂಟಿನ್ಯೂಷನ್ ಎಂಟೈರ್ ಕರ್ನಾಟಕ ಫುಲ್ ಸೆಟಪ್ ನಾನು ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ ಅಂತ ಪ್ರಾಮಿಸ್ ಮಾಡಿದ್ಮೇಲೆ ನಮಗೊಂದು ಗ್ಯಾರಂಟಿ ಬರ್ತದೆ ಸರ್. ಯಾಕೆಂದರೆ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಪ್ರೆಸೆಂಟ್ ನಿಮ್ಗೆ ಗೊತ್ತು ಸಿನಿಮಾ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಅನ್ನೋದು. ಅದು ಪ್ರೊಡ್ಯೂಸರ್ಸ್ನ ಉಳಿಸ್ಕೊಂಡ್ರೆ 100% ಇನ್ನೊಂದು ಸಿನಿಮಾ ಮಾಡ್ತಾರೆ ಅವರು. ಯಾರು ಉಳಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಆ ಥರ ಸರ್. ಬೇರೆ ಕಡೆ ತುಂಬ ಚೆನ್ನಾಗಿದೆ ಸರ್. ಅಲ್ಲ ನಿಮ್ಮ ಸಿನಿಮಾಗೆ ರೆಸ್ಪಾನ್ಸ್ ಸರ್ ಎಲ್ಲ ಕಡೆ ಚೆನ್ನಾಗಿದೆ ಸರ್, ಎಲ್ಲ ಕಡೆ ಚೆನ್ನಾಗಿದೆ ಸರ್. ನಾವು ಇವಾಗ ಕೆಲವು ಲೋಕಲ್ ಕೇಬಲ್ಸ್ನ ನಾವು ಟಾರ್ಗೆಟ್ ಮಾಡಿದ್ವಿ ಸರ್. ಯಾಕಂದರೆ ಲೋಕಲ್ ಕೇಬಲ್ಸು ತುಂಬ ಯೂಸ್ ಆಗ್ತಾ ಇದೆ ಇವಾಗ. ಮೊಬೈಲ್ ಬಿಟ್ಟರೆ ಲೋಕಲ್ ಕೇಬಲ್ಸೇ ನಾವು ಹುಬ್ಳಿ ಮತ್ತು ಗಂಗಾವತಿ, ಆಲ್ಮೋಸ್ಟ್ ದಾವಣಗೆರೆ, ಚಿತ್ರದುರ್ಗ ಎಲ್ಲ ಲೋಕಲ್ ಕೇಬಲ್ಸ್ಗೂ ಸಾಂಗ್ ಮತ್ತು ಟ್ರೈಲರ್ ಕೊಟ್ಟಿದ್ದೀವಿ ಸರ್. ಸೂಪರ್ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಎಲ್ಲ ಕಡೆ. ಬಟ್ ನೀವು ರೂರಲ್ಲೂ ರಿಲೀಸ್ ಮಾಡಿದ್ರೆ ನಿಮ್ಗೆ ತುಂಬ ಹೆಚ್ಚು ಅನುಕೂಲ. ಬಿ ಸಿ ಸೆಂಟರ್ ಓಪನ್ ಮಾಡ್ಬಿಟ್ರೆ ಸರ್ ಎಲ್ಲ ಆಲ್ಮೋಸ್ಟ್ ಬರೀ ಎ ಸೆಂಟರ್ಗೆ ನೋಡೋಕ್ಕಿಂತ ಬಿ ಸಿ ಸೆಂಟರ್ ಓಪನ್ ಹೌದು ಸರ್, ಅವಾಗ ಈ ಸಿನಿಮಾ ಹೆಚ್ಚು ಕ್ರೌಡ್ ಅಲ್ಲೇ ಇದೆ. ಹೌದು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಮಾರುತಿಯವರು ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಅವ್ರು ಆ್ಯಕ್ಚುಲಿ ಮಾರುತಿ ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ಬೇಕಾದ್ರೆ ಅವ್ರಿಗೆ ಲಿಗ್ಮೆಂಟ್ ಟೈರ್ ಆಗ್ಬಿಡ್ತು ಅವರಿಗೆ. ಅವರು ತುಂಬ ಆ ಟೈಮಲ್ಲೂ ಶೂಟ್ ನಾನು ನಿಲ್ಲಿಸಬಾರ್ದು ಅಂದ್ಬಿಟ್ಟು ಮಿಡ್ ನೈಟ್ ಶೂಟ್ ಮಾಡಿದ್ದು ನಾವು ಫುಲ್ಲು. ಇಡೀ ಎವ್ರಿ ಡೇ 6 days ನೈಟ್ ಶೂಟಿಂಗೇನೆ. ಭಾಳ ಕಷ್ಟಪಟ್ಟು ಒಳ್ಳೆ ಪಾತ್ರ ಮಾಡಿದ್ದಾರೆ ಒಂದು ಸಿನಿಮಾದಲ್ಲಿ. ಆಮೇಲೆ ಮಾರುತಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಸರ್. ಎಷ್ಟೊತ್ತು ಬರುತ್ತೆ ಸುಮಾರು ಒಂದು 20 minutes ಬರ್ಬೋದು ಸರ್, 20 ನಿಮಿಷ ಬರುತ್ತೆ. ಅದ್ರ ತಕ್ಕನಾಗ ಅದು ನಮ್ಮ ಇವರು ಕೈಲಾಶ್ ಕೆರರು ಒಂದು ಒಳ್ಳೆಯ ಸಾಂಗ್ ಆಡಿದ್ದಾರೆ. ಸಾಂಗು ಸೂಪರ್ ಹಿಟ್ ಆಗಿದೆ ಸರ್. ಆಲ್ಮೋಸ್ಟ್ ಎಲ್ಲ ಇದೆ ಇಂಡಸ್ಟ್ರಿಯಲ್ಲಿ ಮ್ಯಾಜಿಕ್ ನಡೆದಿದೆ. ಮಿರಾಕಲ್ಸ್ ಫಸ್ಟ್ ಟೈಮ್ ಶ್ರೀಮತಿ ಸಿಂಧೂರ ಮಾಡ್ತಿದೆ ಸರ್. ಇದು ಮಾಡೇ ಮಾಡ್ತೀವಿ, ಮಿರಾಕಲ್ ಆಗುತ್ತೆ. ತುಂಬ ಅದ್ಭುತವಾಗಿ ಬಂದಿದೆ. 10 ವರ್ಷದಿಂದ 60 ವರ್ಷದವರೆಗೂ ಪ್ರತಿಯೊಬ್ಬರು ಕನೆಕ್ಟ್ ಆಗೋ ಕತೆ. ಇವಾಗಿನ ಜನ್ರೇಷನ್ಗೆ ಹೇಗೆ ದೇವರಿಂದ ಇದಾಗ್ತದೆ ಕನೆಕ್ಷನ್. ಸೊ ಯಾಕೆ ಆಗ್ತಿದೆ, ಎಲ್ಲಿ ತಪ್ಪು ನಡೀತಿದೆ, ನಮ್ಗೆ ಯಾಕೆ ಇಷ್ಟು ಕಷ್ಟ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಗೆ ಆದ್ರೂ ಕಷ್ಟ ತಪ್ಪಿಲ್ಲ, ಏನೇ ಒಂದು ಬಿಸ್ನೆಸ್ಗೆ ಹೋಗ್ತೀವಿ ಸಕ್ಸಸ್ ಸಿಗ್ತಾಯಿಲ್ಲ, ಅಂಥವ್ರಿಗೆಲ್ಲ ಇದರಲ್ಲಿ ಆನ್ಸರ್ ಇದೆ ಸರ್. ಇವಾಗ 10,000 ಕೊಟ್ಟು ಜ್ಯೋತಿಷ ಹತ್ರ ಹೋದ್ರು ಪರಿಹಾರ ಸಿಗಲ್ಲ. ನಮ್ಮ ಅನಂತರಾಜ್ ಸರ್ 2.5 ಅವರಲ್ಲಿ ಪರಿಹಾರ ಇದೆ ಸರ್. ಇದರಲ್ಲಿ ನೀವು ಅಷ್ಟು ಅದ್ಭುತವಾಗಿ ಬಂದಿದೆ ಸರ್ ಕತೆ. ಪ್ರತಿಯೊಬ್ಬರು ಕನೆಕ್ಟ್ ಆಗುತ್ತೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಈ ಪಾತ್ರಕ್ಕೆ ನಿಮ್ಮ ತಯಾರಿ ಹೇಗಿತ್ತು ಮತ್ತು ಎಷ್ಟು ದಿನಗಳ ಕಾಲ ಇದನ್ನ ಆ ಒಂದು ಇದನ್ನ ಸರ್. ನಾನೊಂದು 6 month ಇಂದ 1 year ವರೆಗೂ ನಾನು ಇದಕ್ಕೆ ತುಂಬಾ ಶ್ರಮ ಪಟ್ಟಿದ್ದೀನಿ ಸರ್. ನಮ್ಮ ಸಿನಿಮಾದಲ್ಲಿ ಈ ಥರ ಪಾತ್ರ ಬರುತ್ತೆ ಅಂದ್ರೆ ನಮಗೆ ಫಸ್ಟ್ ಆಪ್ಷನ್ನೇ ನಾವು ಮಾರುತಿ ಅವ್ರನ್ನ ಚೂಸ್ ಮಾಡಿದ್ವಿ. ಆಗಿಂದ ಹೆಚ್ಚು ಕಡಿಮೆ ಒಂದು 6-7 ತಿಂಗಳಿಂದ ನಾವು ಅವ್ರಿಗೆ ಮೊದಲಿಂದ ಹೇಳ್ಕೊಂಡು ಬಂದಿದ್ವಿ ಪಾತ್ರ ಹೇಗಿರುತ್ತೆ, ನೀವು ಸ್ವಲ್ಪ ಇದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ. ಅವರು ಇಂಟರ್ನ್ಯಾಷನಲ್ ಮೂಲತಃ ಹೊಸಪೇಟೆ ಸರ್, ವಿಜಯನಗರ ಜಿಲ್ಲೆ ಹೊಸಪೇಟೆ. ಹಾಂ ಸರ್, ಎಲ್ಲೋ ಬೆಂಗಳೂರು ಎಲ್ಲೋ ಹೊಸಪೇಟೆ ಎಲ್ಲ ಆ ಮಾರುತಿ ಕೈ ಮಾಡಿಸಿದ್ದಾನೆ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅವರು ಆಕ್ಚುಲಿ. ಹೌದು ಸರ್, ಅಂಜನಾದ್ರಿಂದ ಹತ್ತತ್ರ ಅಲ್ಲಿಂದ ಹೌದು ಸರ್, ಹೌದು. ನಾನು 3 ಸರಿ ಮಿಸ್ಟರ್ ಇಂಡಿಯಾ ಮತ್ತೆ 1 ಸರಿ ಇಂಟರ್ನ್ಯಾಷನಲ್ ಮಲೇಷಿಯಲ್ಲಿ ಗೋಲ್ಡ್ ಮೆಡಲ್ ಆಗಿದೆ ಸರ್ ನನಗೆ. ಹಾಂ ಸರ್, ಹೌದು ಸರ್. ಮೊದಲೆಲ್ಲ ಮಾಡಿದ್ದೆ ಸರ್ ಕುಸ್ತಿದು ಇದೆಲ್ಲ, ಬಟ್ ದೇವ್ರದ್ದು ಪಾತ್ರ ಇದು ಫಸ್ಟ್ ಟೈಮ್ ಸರ್. ಚೆನ್ನಾಗಿದೆ ನೋಡೋಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರೊಂದು ಒಳ್ಳೆ ಭವಿಷ್ಯ ಇದೆ. ನಮ್ಮ ಚಿತ್ರದ ಮೂಲಕ ಮಾರುತಿ ಅವರು ಜನತೆಗೆ ತುಂಬಾ ಇಷ್ಟ ಆಗ್ತಾರೆ. ಈ ಪ್ರತಿಯೊಬ್ರು ಹಗಲು ರಾತ್ರಿ ಅಂದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಚಳಿ ಇತ್ತು, ಎಲ್ಲ ಇತ್ತು. ಹೇಗೆ ರಾಮ ಸೇತುವೆ ಮಾಡ್ಬೇಕಾದ್ರೆ ವಾನರೆಲ್ಲ ಕೈ ಜೋಡಿಸ್ತಿದ್ರು, ಅದೇ ತರನೇ ಕಾಣಿಸ್ತಿತ್ತು ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ. ಯಾರು ಚಳಿ ಅಂದ್ರೆ ಯಾರು ಒಬ್ರು ಬೇಸರ ಮಾಡ್ಕೊಳ್ಳಿಲ್ಲ ಸರ್. ಪ್ರತಿಯೊಬ್ರು ಇದೇ ತರ ನೈಟ್ ಇಂದ ಬೆಳಗಾಗೋವರೆಗೂ ಸರ್ ಪ್ರತಿಯೊಬ್ರು ತುಂಬಾ ಶ್ರಮ ಪಟ್ರು ಸರ್. ಸಿನಿಮಾ ಮಾಡಬೇಕು ಅನ್ನೋ ಆಸೆ ಯಾವುದು ಬಾಡಿ ಬಿಲ್ಡಿಂಗ್ ಇಷ್ಟ. ಹಾ ಸರ್, ಅದು ಪ್ರೊಫೆಷನ್ ಸರ್, ಇದು ಅದ್ರ ಜೊತೆ ಸರ್ ಎಲ್ಲ ಮಾರುತಿ ದಯ ಸರ್ ಅಷ್ಟೇ. ಜೈ ಆಂಜನೇಯ. ಥ್ಯಾಂಕ್ ಯು ಸರ್. ನಮ್ಮ ಚಿತ್ರದ ನಾಯಕ ನಟಿ ಪ್ರಿಯಾ ಈಗ ಮಾತಾಡ್ತಾರೆ. ಇಲ್ಲ ಇಲ್ಲಿ ಹೇಳ್ಬಿಟ್ರೆ ನೀವು ಸಿನಿಮಾದಲ್ಲಿ ನೋಡುವಾಗ ಅದು ಏನು ಇಂಪ್ರೆಸ್ ಆಗಿರುತ್ತೆ.
ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾ ಶ್ರೀಮತಿ ಸಿಂಧೂರ ಪ್ರೀ ರಿಲೀಸ್ ಪ್ರೆಸ್ ಮೀಟಿಗೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೂ ಆತ್ಮೀಯ ಸ್ವಾಗತ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ 24ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಒಂದೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಸಿನಿಮಾದಲ್ಲಿ ಫೀಮೇಲ್ ಮೇನ್ ಲೀಡಾಗಿ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಸೊ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅನಂತರಾಜು ಸರ್, ಗಂಗಾಧರ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಸಿಕ್ಕೋದಕ್ಕೆ. ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್, ತುಂಬಾ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಒನ್ ಆಫ್ ದ ಕಾಮ್ ಡೈರೆಕ್ಟರ್ ಐ ಎವರ್ ವರ್ಕ್ಡ್ ವಿತ್. ಎಲ್ಲರೂ ನಾನು ಬೈತಾರೆ ಸೆಟ್ಟಲ್ಲಿ ಇಲ್ಲ ಸರ್, ಯಾರೂ ಬೈದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ದಾಸ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸರ್ ಹೇಳಿದಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದಾರೆ. ಸೊ ನನಗೆ ಸುಮಾರು ಒಂದು ಡೌಟ್ಸ್ ಇತ್ತು, ನಾನು ಕೆಲವೊಂದು ಆ್ಯಂಗಲ್ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಸರ್ ಹೇಳಿದಾಗೆ ಕೆಲವೊಂದು ಫ್ರೇಮ್ಸ್ ತೋರಿಸಿದಾಗ ಐ ವಾಸ್ ಅಮೇಸ್ಡ್, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಸೊ ಇವಾಗ ನಿಮ್ಮ ಕೈಯಲ್ಲಿದೆ, ನೀವು ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಇವಾಗಿರೋ ಟ್ರೆಂಡ್ನ ಸ್ವಲ್ಪ ಬ್ರೇಕ್ ಮಾಡಿ ಎಲ್ಲರೂ ಹೇಳಿದಾಗೆ 10 ವರ್ಷದಿಂದ 60 ವರ್ಷದವರೆಗೂ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ, ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಇರುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. 1ರಿಂದ 60 ನೋಡ್ಬೋದು, 64 ಮೇಲೆ ಆದ್ರೂ ನೋಡಂಗಿಲ್ವಾ ಅಂತ? ನೋಡ್ಬೋದು ಸರ್, ಎಲ್ಲರೂ ನೋಡ್ಬೋದು ಸರ್. ಅವ್ರು ಹೇಳೋದು ಅದೇ ತಲೆಯಲ್ಲಿತ್ತು. ಎಲ್ಲರೂ ಕುತ್ಕೊಂಡು ನೋಡ್ಬೋದು ಸರ್. ಐಮ್ ಸಾರಿ. ವಯಸ್ಸು ಅನ್ನೋದು ದೇಹಕ್ಕೆ ಮನಸ್ಸಿಗಲ್ಲ. ಅದಕ್ಕೆ ಹೇಳಿದ್ದು ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಚಂದ ಆಗ್ತು ಅಂತ. ಆಲ್ವೇಸ್ ಈ ಬ್ಯಾಕ್ಸ್ ಅಪ್. ಪ್ರಸನ್ನ ಎಲ್ಲರಿಗೂ ನಮಸ್ಕಾರ. ಮೊದಲನಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಶ್ರೀಮತಿ ಸಿಂಧೂರ ಇದೇ ಜುಲೈ 24ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಕಾಮಿಡಿ ಜೊತೆ ಜೀವನದ ಮೌಲ್ಯವನ್ನು ಹೇಳುವಂಥ ಸಿನಿಮಾ ಅಂತ ಹೇಳ್ಬೋದು. ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ ಬಲರಾಮ, ಈ 2 ಶೇಡ್ನಲ್ಲಿ ಬರುವಂಥ ಪಾತ್ರ, ತುಂಬ ಖುಷಿ ಕೊಟ್ಟಂಥ ಪಾತ್ರ, ತುಂಬ ಚಾಲೆಂಜಿಂಗ್ ಅನಿಸಿದ ಪಾತ್ರ. ಈ ಪಾತ್ರ ಕೊಟ್ಟಿದ್ದಕ್ಕೆ ಅನಂತರಾಜು ಸರ್ಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು. ಆ್ಯಂಡ್ ಅನಂತರಾಜು ಸರ್ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ, ಕಾಮಿಡಿ ಪಾತ್ರ. ಅದು ಖಂಡಿತವಾಗ್ಲೂ ಆಡಿಯನ್ಸ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಪ್ರೊಡ್ಯೂಸರ್ ಆದಂಥ ನಾಗಿರೆಡ್ಡಿ ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾಕ್ಕೆ ಬಂಡವಾಳ ಹಾಕ್ತಿದ್ದೀರಾ. ಅದೇ ರೀತಿ ಗಂಗಾಧರ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್, ನನಗೆ ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ವಿಜಯ ರಾಘವೇಂದ್ರ ಸರ್ ಜೊತೆ ಇದು 2ನೇ ಸಿನಿಮಾ. ಎಲ್ಲ ಕಲಾವಿದರಿಗೆ ಆಸೆ ಇದ್ದಾಗೆ ನನಗೂ ಅಷ್ಟೇ ವಿಜಯ ರಾಘವೇಂದ್ರ ಸರ್ ಜೊತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಂದರೆ ತುಂಬ ಖುಷಿ. ಹಾಗೆ ಪ್ರಿಯಾ ಮ್ಯಾಮ್ ಕೂಡ ನಮ್ಮ ಮಂಗಳೂರವರು, ನಮ್ಮ ಊರುದಾರ್ ಅಂತ ಹೇಳ್ಬೋದು. ಆ್ಯಂಡ್ ಮಾನಸಿ ಮೇಡಮ್ ಕೂಡ ಮಂಗಳೂರವರು. ಮತ್ತು ಇನ್ನೊಬ್ಬರು ಆರ್ಟಿಸ್ಟ್ ಇದ್ದು ಅವರು ಕೂಡ ನಮ್ಮ ಮಂಗಳೂರು ಕಡೆಯವರು. ಅಂಜಲಿ ಅವರು, ಒಂದು 4-5 ಜನ ನಮ್ಮ ಮಂಗಳೂರು ಭಾಗದವರೇ ಇದ್ದರು. ಆ್ಯಂಡ್ ಮೇಯ್ನಾಗಿ ದಾಸಣ್ಣ ಅವ್ರ ಬಗ್ಗೆ ಹೇಳಲೇಬೇಕು. ತುಂಬ ಸೀನಿಯರ್ ಮೋಸ್ಟ್ ಕ್ಯಾಮರಾಮ್ಯಾನ್ ಅಂತ ಹೇಳಿದ್ರೆ ದಾಸಣ್ಣ ಅಂತಲೇ ಹೇಳ್ಬೋದು. ಯಾಕೆಂದರೆ ಟ್ರೈಲರ್ ಸಾಂಗ್ಸ್ಗಳಲ್ಲಿ ಎಷ್ಟು ಚೆನ್ನಾಗಿ ಅವರು ಆರ್ಟಿಸ್ಟ್ಗಳನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಗಣೇಶ್ ರಾವ್ ಸರ್, ನಂದು ಮತ್ತು ಇವ್ರದ್ದು ಕಾಂಬಿನೇಷನ್ ಸೀನ್ಗಳಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಖಂಡಿತವಾಗ್ಲೂ ನಾವೊಂದು ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಅವ್ರ ಕಾಲದಲ್ಲೆಲ್ಲ ತಗುದೀಪ್ ಶ್ರೀನಿವಾಸ್ ಅವರು, ಪ್ರಭಾಕರ್ ಅವರು, ಅವ್ರದ್ದೆಲ್ಲ ಕಾಂಬಿನೇಷನ್ ಒಂದು ಜೋಡಿ ವಿಲನ್ಗಳು ಯಾವ ಥರ ಮಾಡ್ತಿದ್ರು ಅದೇ ರೀತಿ ನಮ್ಮದು ಚೆನ್ನಾಗಿ ಮೂಡ್ ಬದಿ ಅಂತ ಅಂದ್ಕೊಳ್ತೀವಿ. ಅದಕ್ಕೆಲ್ಲ ಕ್ರೆಡಿಟ್ಸ್ ಆಗಿ ಮೇಯ್ನಾಗಿ ಅನಂತರಾಜ್ ಅವರಿಗೆ ಹೋಗ್ಬೇಕು. ಯಾಕಂದರೆ ಎಲ್ಲ ಪಾತ್ರಗಳನ್ನು ಕೂಡ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಖಂಡಿತವಾಗಲೂ ಶ್ರೀಮತಿ ಸಿಂಧೂರ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಇದೇ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಾಜ್ಯದಾದ್ಯಂತ. ಒಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರು, ಎಕ್ಸ್ಪೀರಿಯನ್ಸ್ಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್,
ಜೈ ಆಂಜನೇಯ, ಜೈ ಜೈ ಆಂಜನೇಯ ಅನ್ಬೋದು. ಜೊತೆಗೆ ಇಡೀ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ವಯಸ್ಸಾಗುತ್ತೆ, ಆದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ವಿಜಯ್ ರಾಘವೇಂದ್ರ ಅವ್ರಿಗೆ ವಯಸ್ಸೇ ಆಗಲ್ಲ ಅಂದ್ಕೊಂಡಿದ್ದೀನಿ. ಹಾಗೆ ಬ್ಯೂಟಿಫುಲ್ ಹೀರೋಯಿನ್ನು, ಹಾಗೆ ಬಲರಾಮನ್ ಪಾತ್ರದಾಗೆ ಬಹಳ ಅಜಾನುಬಾಹು ನಮ್ಮ ಪ್ರಸನ್ನ ಅವರು, ಮತ್ತು ನನ್ನ ಮಗಳ ಪಾತ್ರ ಮಾಡಿರೋ ರೇಷ್ಮಾ, ಮತ್ತು ನಮ್ಮ MMKR ಮದನ್ನ, ಆಮೇಲೆ ಹೇಳ್ತೀನಿ ಏನಂತ, ರೋಹಿತ್ತು, ಮತ್ತು ಚಿಣಿಮಿಣಿ ಚಿಂತಾಮಣಿ ಅಂದರೆ ಅಂಜಲಿ ಆ ಪಾತ್ರ ಮಾಡಿದ್ದಾರೆ ಅವರು. ಸೊ ಇದರಲ್ಲಿ ನನ್ನ ಪಾತ್ರ ನಮ್ಮ ಅಣ್ಣ ಅವರು, ವಿಷ್ಣು ಸರ್, ಅಂಬರೀಷ್ ಅವರೆಲ್ಲ ಮಾಡ್ತಾ ಇದ್ದಂಥ ಒಂದು ಕೌಟುಂಬಿಕ ಚಿತ್ರದಲ್ಲಿ ಒಬ್ಬ ವಿಲನ್ ಹೇಗಿರ್ತಾರೆ, ಮನೆ ಒಳಗಡೆ ಇರೋ ವಿಲನ್ನ ಅವನ ಕೈಲಿ ಸಾಧನೆ ಆಗಲ್ಲ ಅಂದಾಗ ಬೇರೆ ವಿಲನ್ ಹುಡ್ಕೊಂಡು ಹೋಗ್ತಾರಲ್ಲ, ಆ ಥರದೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಜೊತೆಗೆ ಈ ಸರಿ ಸಿನಿಮಾಟೋಗ್ರಫಿಗೆ ಏನಾದರೂ ಪ್ರಶಸ್ತಿ ಬರುತ್ತೆ ಅಂದರೆ ನಮ್ಮ PHK ದಾಸಕ್ಕೆ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. PKH ದಾಸ್. ಹಾಗೆ ಇದರ ಕ್ಯಾಪ್ಟನ್ ಆಫ್ ದ ಶಿಪ್ ಅನಂತರಾಜು ಸರ್, ಅವರು ನಮ್ಮ ಬೆಳಿಗ್ಗೆ 6 ಗಂಟೆ ಕಾಲ್ ಶೀಟ್ ಅಂದರೆ 6 ಗಂಟೆಗೆ ನಮಗಿನ್ನ ಮೊದಲು ಎದ್ದು ರೆಡಿ ಆಗಿರ್ತಾ ಇದ್ರು. ಬಂದಿದ ತಕ್ಷಣ ಮೇಕಪ್ ಹಾಕು, ಶೂಟ್ ಮಾಡು ಅಷ್ಟೇ. ಅವ್ರು ಅವತ್ತು ಏನು ಅನ್ಕೊಂಡಿರ್ತಾರೋ ಅದಕ್ಕಿಂತ ಒಂದೆರಡು ಸೀನ್ ಎಕ್ಸ್ಟ್ರಾ ಮಾಡೋರೋ ಹೊರತು, ಬಟ್ ಯಾರು ಬೇಜಾರು ಮಾಡ್ಕೊಳ್ತಾರೆ ಏನು ಅವ್ರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಪ್ರೊಡ್ಯೂಸರ್ ಫ್ರೆಂಡ್ಲಿ ನಿರ್ದೇಶಕರಂದ್ರೆ ನಿಜವಾಗ್ಲೂ ನಮ್ಮ ಅನಂತರಾಜ್ ಅವರು ಅಂತ ಹೇಳ್ಬೋದು. ಅನಂತರಾಜು ಅದು ಹನುಮಂತ ಅನ್ನೋಲ್ಲ, ಹನುಮಂತರಾಜು ಅಂತ ಬಂದ್ಬಿಡ್ತಾನೆ. ಜೈ ಹನುಮಾನ್, ಅದು ಹನುಮಂತಂದು ಮನಸ್ಸಲ್ಲೇ ಉಳ್ಕೊಂಡಿದೆ. ಹಾಗಾಗಿ ಸೊ ಇದರಲ್ಲಿ ನನಗೊಂದು ಫೈಟ್ ಕೂಡ ಇದೆ, ರೋಪ್ ಫೈಟ್ ಎಲ್ಲ ಮಾಡಿಸಿದ್ದಾರೆ, ಒಂದು ಅದ್ಭುತವಾದ ಪಾತ್ರನ ಕೊಟ್ಟಿದ್ದಾರೆ. ಅನಂತರಾಜು ಸರ್ ಧನ್ಯವಾದಗಳು. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ನಾಗಿರೆಡ್ಡಿ ಸರ್ ಮತ್ತೆ ನಮ್ಮ ಗಂಗಣ್ಣನಿಗೂ ಕೂಡ ಈ ಟೈಮಲ್ಲಿ ನಾನು ಅಭಿನಂದನೆ ತಿಳಿಸ್ಬೇಕು, ಧನ್ಯವಾದ ತಿಳಿಸ್ಬೇಕು. ಉಗ್ರಂ ರವಿ ಅವರು ಬಂದಿದ್ದಾರೆ, ಬರಲಿ, ಶುಭಾಶಯ, ನೀವು ಕೂಡ ಸ್ವಾಗತ. ಹೀಗೆ ಈಗ ಹೈ ಬಡ್ಜೆಟ್ ಸಿನಿಮಾಗಳಂದ್ರೆ ಹೀರೋ ಮುಖನೂ ಕಾಣಿಸಲ್ಲ, ಹೀರೋಯಿನ್ ಮುಖನೂ ಕಾಣಿಸಲ್ಲ, ಎಲ್ಲ ಕತ್ಲೆ ಇರ್ತದೆ. ಅದನ್ನ ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡದಾಗಿ ಹೇಳ್ತಾರೆ. ಆದ್ರೆ ಇದು ಕೂಡ ಹೈ ಬಡ್ಜೆಟ್ ಸಿನಿಮಾ, ಇದ್ರ ಎಲ್ಲರ ಮುಖನೂ ಚೆನ್ನಾಗಿ ತೋರಿಸಿದ್ರೆ PHK ದಾಸ್ ಅವರು. ಸೊ ಹಾಗಾಗಿ ಕುಟುಂಬ ಸಮೇತರಾಗಿ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು. ನಿಜ ರೆಕಾರ್ಡ್ ಮಾಡಿದ್ರೆ ತಮಿಳ್ ವಿಜಯ್ ವರ್ಸಸ್ ಕನ್ನಡ ವಿಜಯ್ ಅಂತ ಒಂದು ರೆಕಾರ್ಡ್ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ನಮ್ಮ ಕನ್ನಡ ಅಭಿಮಾನಿಗಳಲ್ಲಿ ಅದನ್ನ ಕೇಳ್ಕೊಳ್ತೀನಿ ಕೂಡ. ಯಾಕಂದ್ರೆ ಇವತ್ತು ವಿಜಯ್ ಅವರಿಗೆ ನಾ ಸಿನಿಮಾ ಏನು ಕ್ಲಿಕ್ ಆಗ್ಲಿ ಬಿಡ್ಲಿ ಏನು ಲೆಕ್ಕಕ್ಕೆ ಬರಲ್ಲ, ಈಸ್ CM ಆಫ್ ತಮಿಳ್ನಾಡು. ಬಟ್ ನಮ್ಮ ವಿಜಯ್ ರಾಘವೇಂದ್ರ ಅವರು ಚಿನ್ನಾರಿ ಮುತ್ತ ಈ ಪಿಕ್ಚರ್ ಇಂದನೂ ಅದ್ಭುತ ಯಶಸ್ಸನ್ನ ಗಳಿಸ್ಲಿ, ನಿರ್ಮಾಪಕರು ಒಳ್ಳೆ ದುಡ್ಡಾಗ್ಲಿ, ನಾಗಿರೆಡ್ಡಿ ಇನ್ನೊಂದು 2-3 ಸಿನಿಮಾಗಳ ಥರದ್ದು ಮಾಡಲಿ, ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಕೂಡ ಬೆಂಬಲವನ್ನು ಕೊಡ್ಲಿ, ಅನಂತರಾಜ್ ಅವರು ಕೂಡ ನಿರ್ದೇಶನವನ್ನು ಮಾಡಲಿ ಅಂತ ಆ ಭಗವಂತನ ಬೇಡ್ದ. ಅದೇ ಅದಕ್ಕೆ CM ವಿಜಯ್ ವರ್ಸಸ್ ಈ CM ವಿಜಯ್, ಕನ್ನಡದ CM. ಹಾಗೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೆಂಬಲ ಕೇಳ್ಕೊಳ್ತೀನಿ. ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಮಾಧ್ಯಮ ಮಿತ್ರರು ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಎಂಥ ಒಳ್ಳೆ ಸಿನಿಮಾ ಆದ್ರೂ ಕೂಡ ನಿಮ್ಮ ಸಪೋರ್ಟ್ ಇದ್ರೆ ಏನು ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಲೈನ್ಗಳೆಲ್ಲ ಬರೆದು ಈ ಸಿನಿಮಾಗ ಪ್ರಮೋಟ್ ಮಾಡಿ ಅಂತ ಆಮೇಲೆ ಕೈ ಮುಗಿದು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ನಮ್ಮ ಶ್ರೀಮತಿ ಸಿಂಧೂರ ಟೀಮ್. ಧನ್ಯವಾದಗಳು. ಸಾರಿ, ಬಾಡಿ ಬಿಲ್ಡರ್ ಮಾರುತಿ ಸರ್ಗೂ ತುಂಬ ಥ್ಯಾಂಕ್ ಯು. ಯಾಕಂದರೆ ಒಂದು ಚಿತ್ರಗೋಸ್ಕರ ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗನೆ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಎಟುಕದ ಹಣ್ಣನೆ ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ, ಎಟುಕದ ಹಣ್ಣನೆ ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ, ಸೂರ್ಯನ ಹಿಡಿವ ಸಾಹಸ ಕಿಳಿದರೆ ಆ ಕ್ಷಣದ ನಿರ್ನಾಮ,
ಸೂರ್ಯನ ಹಿಡಿವ ಸಾಹಸ ಕಿಳಿದರೆ ಆ ಕ್ಷಣದ ನಿರ್ನಾಮ. ಹಾದಿಯ ಹಳ್ಳವೇ ದಾಟಲ ಸಾಧ್ಯ ಹೀಗಿರುವಾಗ ಹನುಮ. ಹಾದಿಯ ಹಳ್ಳವೇ ದಾಟಲ ಸಾಧ್ಯ ಹೀಗಿರುವಾಗ ಹನುಮ. ಸಾಗರ ದಾಟುವ ಹಂಬಲ ಸಾಧ್ಯವೇ ಅಯ್ಯೋ ರಾಮ ರಾಮ. ಅಯ್ಯೋ ರಾಮ ರಾಮ. ಅಯ್ಯೋ ರಾಮ ರಾಮ. ಅಯ್ಯೋ ರಾಮ ರಾಮ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಜೈ ಶ್ರೀರಾಮ್. ನಮ್ಮ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಸೊ ಎಲ್ಲ ಏಜ್ ಗ್ರೂಪ್ ಅವರು ನೋಡ್ಬೋದು. ಹೌದು, ಇದರಲ್ಲಿ ಎಲ್ಲ ಆಸ್ಪೆಕ್ಟ್ಸು ಇದೆ. ಫನ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಮದರ್ ಸೆಂಟಿಮೆಂಟ್ ಇರ್ಬೋದು, ಅಪ್ಪ ಮಗಳ ಬಾಂಧವ್ಯ ಇರ್ಬೋದು, ಒಂದು ಅತ್ತೆ ಮಗನ ಮೇಲಿರೋ ಆಸೆ ಇರ್ಬೋದು, ಒಂದು ಫೈಟ್ ಇರ್ಬೋದು, ಎಲ್ಲ ಆಸ್ಪೆಕ್ಟು ಇದೆ. ಸೊ ಒಂದು ಪರ್ಸನಿಗೆ ಕಂಪ್ಲೀಟ್ ಥಾಲಿ ಅಂತ ಹೇಳ್ಬೋದು. ಎಲ್ಲ ಸ್ವೀಟ್, ಡೆಸರ್ಟ್, ಪಲ್ಯ, ಆಮೇಲಿಂದ ಮೊಸರನ್ನ ಎಲ್ಲ ಇದೆ ಈ ಪಿಕ್ಚರಲ್ಲಿ. ಸೌತ್ ಇಂಡಿಯನ್ ಥಾಲಿ, ಒಂದು ಪರ್ಫೆಕ್ಟ್ ಸೌತ್ ಇಂಡಿಯನ್ ಥಾಲಿ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ನನ್ನ ಪಾತ್ರ ಕೂಡ ತುಂಬಾ ಚೆನ್ನಾಗಿ ಬರ್ತಾರೆ. ಈಗ ಹೇಳಿದಾಗೆ ಒಂದು ಹೀರೋ ಪ್ರಾಮಿನೆನ್ಸ್ ಕೊಡ್ಬೋದು ಕೆಲವೊಂದು ಮೂವೀಸ್ ಅಲ್ಲಿ, ಇಲ್ಲ ವಿಲನ್ ಪ್ರಾಮಿನೆನ್ಸ್ ಕೊಡ್ಬೋದು. ಬಟ್ ಈ ಚಿತ್ರದಲ್ಲಿ ಬರೋ ಪ್ರತಿ ಒಂದು ಕ್ಯಾರೆಕ್ಟರ್, ಪ್ರತಿ ಒಂದು ಪಾತ್ರಕ್ಕೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂಡ್ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ನಮ್ಮ ಅನಂತರಾಜು ಸರ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ನೆರೇಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ರಾಘು ಸರ್ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು. ಸೊ ಎಲ್ಲರೂ ತುಂಬಾ ಎಫರ್ಟ್ಸ್ ಹಾಕಿ, ನಾವೆಲ್ಲ ಕೆಲಸ ಮಾಡಿದ್ದು ಕೆಲಸ ಅಂತ ಅನಿಸ್ತಿಲ್ಲ, ಆಕ್ಚುಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಫನ್ ಮಾಡ್ಕೊಂಡು. ನೈಟ್ ಶೂಟ್ಸ್ ಅಂತ ಹೇಳಿದ್ರು, 3 ಗಂಟೆ 4 ಗಂಟೆಲೆಲ್ಲ ತುಂಬಾ ಚಳಿ ಇತ್ತು, ಅವಾಂತರಗಳಾಗಿತ್ತು. ಬಟ್ ಸ್ಟಿಲ್ ಯಾರಿಗೂ ಅದು ಕೆಲಸ ಅಂತ ಅನ್ಸಿಲ್ಲ. ತುಂಬಾ ಖುಷಿಯಿಂದ ಎಲ್ಲ ಆಸೆ ಪಟ್ಟು ಈ ಕೆಲಸ ಮಾಡಿದೀವಿ. ಈ ಚಿತ್ರ ಜುಲೈ 24 ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಇದನ್ನೆಲ್ಲ ಜನರ ಮುಂದೆ ತಲುಪಿಸೋ ಜವಾಬ್ದಾರಿ ನಿಮ್ಮೆಲ್ಲರದು. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ರೋಹಿತ್, ನಮ್ಮ ಫ್ಯೂಚರ್ ನಿರ್ಮಾಪಕರಾದ ನಾಗಿರೆಡ್ಡಿ ಸರ್ಗೆ ತುಂಬಾ ಥ್ಯಾಂಕ್ಸ್. ಮೇನ್ ಆಗಿ ನಾನು ವಿಜಯ ರಾಘವೇಂದ್ರ ಸರ್ ಜೊತೆಲಿ ಒಂದು ಸ್ಕ್ರೀನ್ ಶೇರ್ ಮಾಡಿರುವಂತ ನನ್ನ ಭಾಗ್ಯ. ಸೊ ಇಲ್ಲಿ ಎಲ್ಲ ಒಂದು ಟೀಮ್ ಜೊತೆಲಿ ಕೆಲಸ ಮಾಡಿದ್ದು ಒಂದು ಕುಟುಂಬದ ತರ ನನಗೆ ಫೀಲ್ ಆಯ್ತು. ಸೊ ಸಿನಿಮಾದ ತರ ನನಗೆ ವರ್ಕ್ ಮಾಡಿದ ತರನೇ ಅನ್ಸಿಲ್ಲ. ಕಂಪ್ಲೀಟ್ ನಾವು ಹೆಂಗೆ ಫ್ಯಾಮಿಲಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾವು ಹೆಂಗ್ ಮಾಡ್ತೀವಿ ಆ ತರ ಕೆಲಸನ ನಮ್ಮ ಡೈರೆಕ್ಟರ್ ಸರ್ ಮಾಡಿಸಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಜೊತೆಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಸೊ ಇದು ನನ್ನ ಒಂದು ನಿಜವಾಗ್ಲೂ ಭಾಗ್ಯ. ಯಾಕಂದ್ರೆ ನಾವು ವಿಜಯ್ ಸರ್ನ ನಾವು ಓದ್ಬೇಕಾದ್ರಿಂದ ನೋಡ್ಕೊಂಡ್ ಬಂದಿದ್ವಿ. ಸೊ ಅವ್ರ ಜೊತೆಲಿ ನಾವು ಪಾತ್ರ ಮಾಡಿರೋದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಅಂಡ್ ಪ್ರಿಯಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಸರ್, ಗಂಗಣ್ಣ ಸರ್, ನಾಗಿರೆಡ್ಡಿ ಸರ್ ತುಂಬಾ ಥ್ಯಾಂಕ್ ಯು. ಅಂಡ್ ನಮ್ಮ ಮಾರುತಿ ಪಾತ್ರ ಮಾಡಿರುವಂತವ್ರು ಅಷ್ಟೇ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಇದಕ್ಕೆಲ್ಲ ಕಾರಣ ನಮ್ಮ ಕ್ಯಾಮ್ರಾಮ್ಯಾನ್ ಸರ್. ಸೊ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೋಗುತ್ತೆ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ನಮ್ಮನ್ನ ಇದೇ 24ನೇ ತಾರೀಕು ರಾಜ್ಯಾದ್ಯಂತ ನಾವು ಬಿಡುಗಡೆ ಆಗ್ತಾ ಇದೀವಿ. ಇದನ್ನ ಜನರಿಗೆ ತಲುಪಿಸುವಂತ ಭಾರಿ ನಮ್ಮ ಮಾಧ್ಯಮ ಮಿತ್ರದ್ದು. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಹರಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಸಿಂಧೂರ, ನಿಮ್ಮ ಕೂಸು, ನಿಮ್ಮ ಮಗುನ ನೀವು ಎತ್ತಿ ಆಡಿಸಿ ಬೆಳೆಸಬೇಕು. ಆ ಮಗುವನ್ನು ನೀವು ಚೆನ್ನಾಗಿ ಪೋಷಣೆ ಮಾಡಬೇಕು. 24ನೇ ತಾರೀಕು ಜುಲೈ ಬರ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಸ್ವಾಗತಿಸಿ ಒಂದೊಳ್ಳೆ ರಿಸಲ್ಟನ್ನು ಕೊಡೋ ಹಾಗೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತು ಕೈ ಜೋಡಿಸಿ ಸಹಕರಿಸಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ. ನಿಜಕ್ಕೂ ಯಾರಿಗೂ ಇದು ನಿರಾಶೆ ಮೂಡಿಸಲ್ಲ. ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ನಮ್ಮದು. ಖಂಡಿತ ಇದು ಕನ್ನಡ ಜನತೆಗೆ ಇಷ್ಟ ಆಗುತ್ತೆ. ಕನ್ನಡಾಭಿಮಾನಿಗಳು ಈ ಚಿತ್ರವನ್ನು ಕೈ ಬಿಡೋದು ನನ್ನ ನಂಬಿಕೆ ನಮ್ಮೆಲ್ಲ ಇಡೀ ಟೀಮ್ಗಿದೆ. ನಮಗೆ ಇವತ್ತು ಇಲ್ಲೆಲ್ಲರೂ ಹೆಚ್ಚು ಕಡಿಮೆ ಜಾಸ್ತಿ ಜನ ಕಲಾವಿದರೇ ಬಂದಿದ್ದಾರೆ. ತಂತ್ರಜ್ಞರು ಕಾರಣಾಂತರಗಳಿಂದ ಬಂದಿಲ್ಲ. ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರಾದ ರಾಜೇಶ್ ರಾಮನಾಥ್ ಅವರು ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟ್ರು. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡಿದಂಥ ಸಂಗೀತ ನಿರ್ದೇಶಕರು. ಅವರು ಸಾಕಷ್ಟು ವರ್ಷಗಳ ಗ್ಯಾಪ್ ತೊಗೊಂಡ್ಬಿಟ್ಟಿದ್ರು. ಸಿನಿಮಾಗಳು ಮಾಡಲ್ಲ, ಬೇಡ, ಯಾಕೋ ಏನೋ ಅಂತ ಕಾರಣ ಗೊತ್ತಿಲ್ಲ. ನಾವು ಈ ಕಥೆಯನ್ನು ಅವ್ರ ಮುಂದೆ ಹೇಳಿ ಈ ಸಿನಿಮಾ ನೀವೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಕತೆ ಕೇಳಿ ಅವ್ರು ತುಂಬ ಇಂಪ್ರೆಸ್ ಆದರು. ಇಲ್ಲ, ನಾನು ಈ ಸಿನಿಮಾದ ಮೂಲಕ ಮತ್ತೆ ನಾನು ಚಿತ್ರರಂಗಕ್ಕೆ ಕಾಣಿಸ್ಕೊಡ್ತೀನಿ ಅಂತೇಳಿ ನಮ್ಮ ಈ ಒಂದು ಶ್ರೀಮತಿ ಸಿಂಧೂರಾಗೆ ಒಳ್ಳೆ 4 ಹಾಡುಗಳನ್ನು ಅವರು ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನೀವು 2 ಹಾಡುಗಳನ್ನು ನೋಡಿದ್ದೀರಾ.
ಇನ್ನೂ 2 ಹಾಡಿದೆ, ಜೊತೆಯಲ್ಲಿ 2 ಪ್ಯಾಥೋ ಸಾಂಗ್ ಇದೆ, ಜೊತೆಲಿ ಒಂದು ಆಂಜನೇಯ ಸ್ವಾಮಿ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಇದೆ. ಆ ಸಾಂಗ್ ನಿಮಗೆ ಕ್ಲೈಮ್ಯಾಕ್ಸ್ನಲ್ಲಿ ತುಂಬ ಅದ್ಭುತವಾಗಿ ನಿಮ್ಮನ್ನು ಅದು ರಂಜಿಸುತ್ತೆ, ಮನಸ್ಸಿಗೆ ತಟ್ಟುತ್ತೆ ಅಂತ ನಾನು ಹೇಳಬಲ್ಲೆ. ಈ ಕವಿರಾಜ್ ಅವರು ನಮ್ಮ ಈ 2 ಹಾಡುಗಳನ್ನ ಈ ಚಿತ್ರದಲ್ಲಿ ಬರೆದಿದ್ದಾರೆ. ಮತ್ತು ಕೆ ಕಲ್ಯಾಣ್ ಅವರು 2 ಹಾಡುಗಳನ್ನು ಬರೆದಿದ್ದಾರೆ. ಮಂಜುನಾಥ್ ಅವರು ಒಂದು ಆಂಜನೇಯ ಸ್ವಾಮಿ ಮೇಲೆ ಹಾಡನ್ನು ಬರೆದಿದ್ದಾರೆ. ಇನ್ನೆರಡು ಹಾಡನ್ನು ನಾನು ಬರೆದಿದ್ದೇನೆ. ಮತ್ತು ದಾಸಣ್ಣನ ಬಗ್ಗೆ ನಿಮಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವರು ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮನ್ನು. ಅವರು ಸಿನಿಮಾನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಅಂತ ಅಂದರೆ ಅದು ತೆರೆ ಮೇಲೆ ಕಾಣ್ತಾ ಇದೆ. ನನಗೂ ಅವ್ರಿಗೂ ಮೊದಲನೇ ಕಾಂಬಿನೇಷನ್ನು. ಸೊ ಅವರು ನಮ್ಮ ಜೊತೆ ಹೇಗೆ ಹೊಂದ್ಕೋತಾರೆ ಅನ್ನೋ ಭಯ ನನಗಿತ್ತು. ಅವರು ಅದನ್ನೇ ಹೇಳಿದ್ರು, ಡೈರೆಕ್ಟ್ರು ನಮ್ಮ ಜೊತೆ ಹೇಗೆ ಹೊಂದ್ಕೋತಾರೆ ಅಂತ. ಮೊದಲನೇ ದಿನವೇ ನಾವೆಲ್ಲ ಒಂದಾಗ್ಬಿಟ್ವಿ. ರಾಘು ಮತ್ತು ದಾಸಣ್ಣ, ನಾವು ಮತ್ತು ಪ್ರಿಯಾ, ಎಲ್ಲರೂ ಕಲಾವಿದರು ನಮ್ಮ ಜೊತೆ ಎಷ್ಟು ಕೈ ಜೋಡಿಸ್ತಾರೋ, ಎಷ್ಟು ನಮಗೆ ಸಪೋರ್ಟಿವ್ ಆಗಿರ್ತಾರೋ, ಸಿನಿಮಾ ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಶ್ರೀಮತಿ ಸಿಂಧೂರ ಒಳ್ಳೆಯ ನಿದರ್ಶನ. ತಂತ್ರಜ್ಞರು, ಕಲಾವಿದರು, ನಿರ್ಮಾಪಕರು ಪ್ರತಿಯೊಬ್ಬರು ಈ ಚಿತ್ರ ಗೆಲ್ಲಲೇಬೇಕು, ಈ ಚಿತ್ರ ಜನತೆಗೆ ತಲುಪಲೇಬೇಕು ಅನ್ನೋಕ್ಕೋಸ್ಕರ ಬಹಳಷ್ಟು ಶ್ರಮ ಪಟ್ಟಿದ್ದೀವಿ. ಖಂಡಿತ ಈ ಸಿನಿಮಾ ನಿಮಗೆ ನಿರಾಸೆ ಮಾಡೋದಿಲ್ಲ, ನಿಮ್ಮನ್ನು ರಂಜಿಸುತ್ತೆ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.